ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಜಟಾಪಟಿ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಜಟಾಪಟಿ ನಡೆದಿದೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಣೆ ಮಾಡಲಾಗಿತ್ತು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ತುರ್ತು ವಿಚಾರಣೆಯನ್ನ ಕರೆಯಲಾಗಿದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಆದೇಶವನ್ನ ನೀಡುವಂತಹ ಸಾಧ್ಯತೆ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಜಟಾಪಟಿ ನಡೀತಾ ಇರುವಂತದ್ದು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ನಿರಾಕರಣೆ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಒಂದು ತುರ್ತು ವಿಚಾರಣೆ ನಡೆಯಲಿದೆ. ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ಆದೇಶವನ್ನ ನೀಡುವಂತಹ ಸಾಧ್ಯತೆ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ತವರು ಜಿಲ್ಲೆಯಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಇದನ್ನ ನಿರಾಕರಣೆ ಮಾಡಲಾಗಿತ್ತು ಆರ್ಎಸ್ಎಸ್ ಪಥಸಂಚಲನಕ್ಕೆ. ಅದರಿಂದಾಗಿ ಒಂದು ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಅದನ್ನ ಒಂದು ತುರ್ತು ವಿಚಾರಣೆ ಮಾಡಲಿಕ್ಕಿದೆ ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ. ಇದರ ಒಂದು ಹೈಕೋರ್ಟ್ ಆದೇಶ ಕೆಲವೇ ಕ್ಷಣಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ಊರಲ್ಲಿ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೋರಿ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಆದರೆ ಎಂದು ಅನುಮತಿ ನಿರಾಕರಣೆ ಮಾಡಲಾಗಿತ್ತು. ಚಿತ್ತಾಪುರದಲ್ಲಿ ಖರ್ಗೆ ವರ್ಸಸ್ ಸಂಘ ಪರಿವಾರ ಇವರಿಬ್ಬರ ನಡುವೆ ಜಟಾಪಟಿ ನಡೆದಿದೆ. ಅದರಿಂದ ಆರ್ಎಸ್ಎಸ್ ಪಥಸಂಚಲನ ಇಂದು ನಡೆಯುವುದಿಲ್ಲ. ನವೆಂಬರ್ 2ರಂದು ಪಥಸಂಚಲನಕ್ಕೆ ಹೈಕೋರ್ಟ್ ಅವಕಾಶವನ್ನ ನೀಡಿದೆ. ಇಂದು ನಡೆಯಬೇಕಿದ್ದಂತಹ ಆರ್ಎಸ್ಎಸ್ ಪಥಸಂಚಲನವನ್ನ ನವೆಂಬರ್ 2ರಂದು ಹೈಕೋರ್ಟ್ ಅವಕಾಶ ನೀಡಿದೆ. ಆರ್ಎಸ್ಎಸ್ ಪರ ವಕೀಲರಿಂದ ಶಾಂತಿ ಕಾಪಾಡುವಂತಹ ಭರವಸೆಯನ್ನ ಕೂಡ ನೀಡಲಾಗಿದೆ. ಮುಚ್ಚಳಿಕೆ ಕೊಟ್ಟ ವಕೀಲ ಅರುಣ್ ಶ್ಯಾಮ್ ಅವರು ಮುಚ್ಚಳಿಕೆಯನ್ನ ಬರೆದುಕೊಟ್ಟಿದ್ದಾರೆ. ಚಿತ್ತಾಪುರ ಸ್ಥಳೀಯ ಆಡಳಿತಕ್ಕೆ ಇದರಿಂದ ಮುಖಭಂಗ ಉಂಟಾಗಿರುವಂತದ್ದು. ಚಿತ್ತಾಪುರದಲ್ಲಿ ಖರ್ಗೆ ವರ್ಸಸ್ ಸಂಘ ಪರಿವಾರ ಜಟಾಪಟಿ ನಡೀತಾ ಇದೆ. ಹಾಗೆ ಆರ್ಎಸ್ಎಸ್ ಪಥಸಂಚಲನ ಇಂದು ನಡೀಬೇಕಿತ್ತು, ಆದ್ರೆ ಇಂದು ನಡೆಯೋದಿಲ್ಲ. ನವೆಂಬರ್ 2ರಂದು ಹೈಕೋರ್ಟ್ ಅವಕಾಶವನ್ನ ನೀಡಿದೆ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ನವೆಂಬರ್ 2ನೇ ತಾರೀಕಿನಂದು ಪಥಸಂಚಲನ ನಡೆಯಲಿಕ್ಕಿದೆ. ಆರ್ಎಸ್ಎಸ್ ಪರ ವಕೀಲರಿಂದ ಶಾಂತಿ ಕಾಪಾಡುವಂತಹ ಒಂದು ಭರವಸೆಯನ್ನ ಕೂಡ ನೀಡಲಾಗಿದೆ. ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆಗಳು ನಡೆಯೋದಿಲ್ಲ, ಶಾಂತಿಯನ್ನ ಕಾಪಾಡ್ತೀವಿ ಅನ್ನುವಂತಹ ಭರವಸೆಯನ್ನ ನೀಡಿದ್ದಾರೆ. ಹಾಗೆ ಮುಚ್ಚಳಿಕೆಯನ್ನ ಕೊಟ್ಟವಂತ ವಕೀಲ ಅರುಣ್ ಶ್ಯಾಮ್ ಅವರು ಒಂದು ಮುಚ್ಚಳಿಕೆಯನ್ನ ಬರೆದುಕೊಟ್ಟಿದ್ದಾರೆ. ಇದರಿಂದ ಚಿತ್ತಾಪುರ ಸ್ಥಳೀಯ ಆಡಳಿತಕ್ಕೆ ಇದೀಗ ಮುಖಭಂಗ ಉಂಟಾಗಿದೆ. ಚಿತ್ತಾಪುರದಲ್ಲಿ ಖರ್ಗೆ ವರ್ಸಸ್ ಸಂಘ ಪರಿವಾರ, ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಒಂದು ಪಥಸಂಚಲನವನ್ನ ಮಾಡಬೇಕು ಅಂತ ಇತ್ತು. ಇಂದು ಅದು ನಡೆಯಬೇಕಿತ್ತು, ಆದ್ರೆ ಅದಕ್ಕೆ ಒಂದು ಹೈಕೋರ್ಟ್ ಆದೇಶವನ್ನ ನೀಡಿರಲಿಲ್ಲ. ಆದ್ರೆ ಇದೀಗ ಹೈಕೋರ್ಟ್ ನಿಂದ ಆದೇಶವನ್ನ ನೀಡಲಾಗಿದೆ. ನವೆಂಬರ್ 2ರಂದು ಪಥಸಂಚಲನಕ್ಕೆ ಹೈಕೋರ್ಟ್ ಅವಕಾಶವನ್ನ ನೀಡಿರುವಂತದ್ದು. ಹೈಕೋರ್ಟ್ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ. ಇದಷ್ಟೇ ಅಲ್ಲ, ಆರ್ಎಸ್ಎಸ್ ಪರ ವಕೀಲರಿಂದ ಶಾಂತಿ ಕಾಪಾಡುವಂತ ಒಂದು ಭರವಸೆಯನ್ನ ಕೂಡ ನೀಡಲಾಗಿದೆ. ಚಿತ್ತಾಪುರದಲ್ಲಿ ಇಂದು ನಡೆಯಬೇಕಿದ್ದಂತಹ ಆರ್ಎಸ್ಎಸ್ ಪಥಸಂಚಲನ ನಿರಾಕರಣೆಯಾಗಿದೆ. ಅದಕ್ಕೆ ಪರ್ಮಿಷನ್ ಸಿಕ್ಕಿರಲಿಲ್ಲ. ಆದ್ರೆ
ನವೆಂಬರ್ 2ನೇ ತಾರೀಕಿನಂದು ಪಥಸಂಚಲನಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು. ನವೆಂಬರ್ 2ರಂದು ಪಥಸಂಚಲನ ನಡೆಯಲಿಕ್ಕಿದೆ. ಆರ್ಎಸ್ಎಸ್ ಪರ ವಕೀಲರು ಶಾಂತಿ ಕಾಪಾಡುವಂತಹ ಒಂದು ಭರವಸೆಯನ್ನ ಕೂಡ ನೀಡಿದ್ದಾರೆ. ಹಾಗೆ ವಕೀಲ ಅರುಣ್ ಶ್ಯಾಮ್ ಅವರು ಮುಚ್ಚಳಿಕೆಯ ಒಂದು ಪತ್ರವನ್ನ ಬರೆದುಕೊಟ್ಟಿದ್ದಾರೆ. ಹಾಗೆ ಹೈಕೋರ್ಟ್ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ನೀಡೋದ್ರಿಂದ ಚಿತ್ತಾಪುರ ಸ್ಥಳೀಯ ಆಡಳಿತಕ್ಕೆ ಮುಖಭಂಗ ಉಂಟಾಗಿದೆ. ಈ ಮೊದಲು ಚಿತ್ತಾಪುರ ಸ್ಥಳೀಯ ಆಡಳಿತ ಹಲವಾರು ಪ್ರಶ್ನೆಗಳನ್ನ ಕೇಳಿತ್ತು. ಯಾತಕ್ಕಾಗಿ ಇಲ್ಲಿ ಮಾಡಬೇಕು, ಯಾವ ಕಾರಣ, ಎಷ್ಟು ಗಂಟೆಯಿಂದ ಆರಂಭ ಆಗುತ್ತೆ, ಎಷ್ಟು ಗಂಟೆಗೆ ಮುಗಿಯುತ್ತೆ, ಎಲ್ಲಾ ರೀತಿಯಾಗಿರುವಂತಹ ಪ್ರಶ್ನೆಗಳನ್ನ ಹಾಕಿತ್ತು. ಹಾಗೆ ಇಂದು ಆರ್ಎಸ್ಎಸ್ ಪಥಸಂಚಲನ ನಡೆಯೋದಿಲ್ಲ. ನವೆಂಬರ್ 2ನೇ ತಾರೀಕಿನಂದು ಪಥಸಂಚಲನ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಹೈಕೋರ್ಟ್ ಇದಕ್ಕೆ ಅವಕಾಶವನ್ನ ನೀಡಿರುವಂತದ್ದು. ಇಲ್ಲಾಂದ್ರೆ ಚಿತ್ತಾಪುರದಲ್ಲಿ ಇಂದು ಆರ್ಎಸ್ಎಸ್ ಪಥಸಂಚಲನ ನಡೀಬೇಕಿತ್ತು. ಆದ್ರೆ ಅದಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಹಾಕಿತ್ತು ಚಿತ್ತಾಪುರದ ಒಂದು ಆಡಳಿತ ಮಂಡಳಿ. ಎಷ್ಟು ಗಂಟೆಗೆ ಪಥಸಂಚಲನ ಆರಂಭ ಆಗುತ್ತೆ, ಎಷ್ಟು ಗಂಟೆಗೆ ಮುಗಿಯುತ್ತೆ, ಯಾವ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಹಾಗೆ ಯಾವುದೇ ರೀತಿಯಾಗಿರುವಂತಹ ತೊಂದರೆಗಳನ್ನ ಆಗಬಾರ್ದು, ಶಾಂತಿ ಕಾಪಾಡಬೇಕು, ಈ ರೀತಿಯಾಗಿರುವಂತಹ ಹಲವಾರು ಪ್ರಶ್ನೆಗಳನ್ನೆಲ್ಲ ಹಾಕಿತ್ತು. ಇದೀಗ ಚಿತ್ತಾಪುರ ಸ್ಥಳೀಯ ಆಡಳಿತ ಮಂಡಳಿಗೆ ಮುಖಭಂಗ ಉಂಟಾಗಿದೆ. ಯಾಕಂತ ಹೇಳಿದ್ರೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ನವೆಂಬರ್ 2ನೇ ತಾರೀಕಿನಂದು ಆರ್ಎಸ್ಎಸ್ ಪಥಸಂಚಲನವನ್ನ ಮಾಡೋದಕ್ಕೆ.